ಮೀರಿದೆ ಕಾಡಾನೆಗಳ ಹಾವಳಿ. ಕಾಫಿನಾಡಿಗೆ ಎಂಟ್ರಿ ಕೊಟ್ಟಿದ್ದಾವೆ ಬರೋಬ್ಬರಿ 42 ಕಾಡಾನೆಗಳು. ಮತ್ತೆ ಶುರುವಾಯಿತು ಕಾಫಿನಾಡಲ್ಲಿ ಕಾಡಾನೆಗಳ ಹಾವಳಿ. ಮಿತಿ ಮೀರ್ತಾ ಇದೆ. ಹಿಂಡಾಗಿ ಬರ್ತಾ ಇದ್ದಾವೆ ಕಾಡಾನೆಗಳು. ಬೆಳೆಗಳನ್ನು ನಾಶ ಮಾಡ್ತಿದ್ದಾವೆ. ಜೀವ ಭಯ ಕಾಡ್ತಾ ಇದೆ ಇಲ್ಲಿನ ಜನರಿಗೆ. 42 ಕಾಡಾನೆ ಕಾಣಿಸಿಕೊಂಡಿದ್ದಾವೆ. ಈಗ ಗೋಣಿಬೀಡು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬೀಡು ಬಿಟ್ಟಿದ್ದಾವೆ. ಆ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಗೋಣಿಬೀಡು ಸಮೀಪದ ಕಾರಬೈಲು, ಗಬ್ಬಳ್ಳಿ, ಪುರ, ನಂದಿಪುರ, ಮಾಕೋನಹಳ್ಳಿ, ಜಿ ಹೊಸಳ್ಳಿ ಸೇರಿ ಹಲವು ಗ್ರಾಮಗಳಲ್ಲಿ ಆನೆ ಈಗ ಹಾವಳಿಯನ್ನು ಇಟ್ಟಿದೆ. ಕಾಫಿ, ಅಡಿಕೆ, ಬಾಳೆ ಬೆಳೆಯನ್ನು ಕಾಡಾನೆಗಳ ಹಿಂಡು ನಾಶ ಮಾಡಿಬಿಟ್ಟಿದೆ. ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಬೇಕು ಅಂತ ಅರಣ್ಯ ಇಲಾಖೆ ಈಗ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಧ್ವನಿವರ್ಧಕಗಳ ಮೂಲಕ. 42 ಕಾಡಾನೆಗಳ ಹಿಂಡು ಎಂಟ್ರಿ ಕೊಟ್ಟಿದೆ. ಈಗ ನೋಡಿ, ಇದು ಬರೀ ಸ್ಯಾಂಪಲ್ ಅಷ್ಟೇ. ಇದು ಸುಮಾರು 40ರಿಂದ 50 ಆನೆಗಳು ಹೆಂಗೆ ನುಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅಲ್ಲಿ ಗ್ರಾಮಸ್ಥರು ಆತಂಕ ಪಡ್ತಾ ಇದ್ದಾರೆ ತಮ್ಮ ತೋಟಗಳಿಗೆ ಹೋಗಲಿಕ್ಕೆ. ಅಡಿಕೆ, ಬಾಳೆ, ತೆಂಗು, ಕಾಫಿ ಎಲ್ಲವನ್ನ ಸರ್ವನಾಶ ಮಾಡಿ ಕಾಡಾನೆಗಳು ಎಸ್ಕೇಪ್ ಆಗ್ತಾ ಇದ್ದಾವೆ. ಓಡಾಡಲಿಕ್ಕೂ ಕೂಡ ಭಯ ರಸ್ತೆ ಮೇಲೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಸಾರ್ವಜನಿಕರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ರೈತರು ಕೂಡ ಅಲರ್ಟ್ ಆಗಿರಬೇಕು. ಕಾಫಿ ಎಸ್ಟೇಟ್ಗಳಿಗೆ ಹೋಗುವಂತಹ, ಕೆಲಸಕ್ಕೆ ಹೋಗುವಂತಹ ಕಾರ್ಮಿಕರು ಕೂಡ ಮೈಯೆಲ್ಲ ಕಣ್ಣಾಗಿರಬೇಕು. ಯಾಕಂದರೆ ನೋಡ್ತಾ ಇದ್ದೀವಿ ನಾವು ಹಾಸನ ಭಾಗದಲ್ಲಿ ಯಾವ ರೀತಿ ಸಾವು ನೋವು ಆಗ್ತಿದೆ ಅಂಥೇಳಿ. ಆದಷ್ಟು ಬೇಗ ಈ ಕಾಡಾನೆಗಳ ಹಿಂಡನ್ನು ಅರಣ್ಯಕ್ಕೆ ಅಟ್ಟಬೇಕು ಅಂಥೇಳಿ ಆ ಭಾಗದ ಗ್ರಾಮಸ್ಥರು, ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕಾಡಿನಿಂದ ನಾಡಿಗೆ ಆಹಾರವನ್ನು ಅರಸಿ ಈ ಕಾಡಾನೆಗಳು ಬಂದಿದ್ದಾವೆ. ಅರಣ್ಯ ಇಲಾಖೆಯವರು ಬಂದು ಈಗ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಶಾಲಾ ಮಕ್ಕಳು, ರಸ್ತೆಯಲ್ಲಿ ತಿರುಗಾಡುವಂತರು, ಶಾಲಾ ಮಕ್ಕಳು ಹಾಗೂ ತೋಟದ ಕಾರ್ಮಿಕರು ಎಚ್ಚರಿಕೆಯಿಂದಿರಬೇಕಾಗಿ ತಮ್ಮಲ್ಲಿ ಮನವಿ. ಇದು ಅರಣ್ಯ ಇಲಾಖೆ ಮೂಡಿಗೆರೆ ಪ್ರಕಟಣೆಯಲ್ಲಿ ವಿನಂತಿ. ಕಾಡಾನೆಗಳ ಗುಂಪು ಗ್ರಾಮದ ಸುತ್ತಮುತ್ತ ಸಂಚರಿಸುತ್ತಿದ್ದು ಇಂದು ಶಾಲಾ ಮಕ್ಕಳು ಹಾಗೂ ತೋಟ ಕಾರ್ಮಿಕರು ಎಚ್ಚರಿಕೆಯಿಂದಿರಬೇಕು ಎಂದು ಮನವಿ. ಇದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮೂಡಿಗೆರೆ ಪ್ರಕಟಣೆ. ಕಾಡಾನೆಗಳ ಗುಂಪು ಗ್ರಾಮದ ಅರಣ್ಯ ಇಲಾಖೆಯವರು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಶಾಲಾ ಮಕ್ಕಳು ಹುಷಾರಾಗಿರಬೇಕು, ತೋಟದ ಕಾರ್ಮಿಕರು ಕೂಡ ಜಾಗೃತರಾಗಿರಬೇಕು ಅಂತೇಳಿ. ಯಾಕಂದರೆ ಯಾವಾಗ ಯಾವ ಕಡೆಯಿಂದ ಬಂದು ಸೊಂಡಿಲಿಂದ ಅಥವಾ ಕಾಲಿನಿಂದ ಒದ್ದು ತುಳು ಸಾಯಿಸುತ್ತೋ ಗೊತ್ತಿಲ್ಲ. ಕಾಡಾನೆಗಳು ಎಲ್ಲಿ ಬಿಡ್ಬಿಟ್ಟಿರುತ್ತೆ ಗೊತ್ತೇ ಇಲ್ಲ. ಸೈಲೆಂಟಾಗಿ ಬಂದು ಅಟ್ಯಾಕ್ ಮಾಡಿಬಿಡ್ತವೆ. ಅದರಲ್ಲೂ ಈ ಕಾಫಿ ಎಸ್ಟೇಟ್ಗಳಲ್ಲಿ ಜಾಸ್ತಿ ಹಾವಳಿ ಶುರುವಾಗ್ತಾ ಇದೆ. ಅಲ್ಲಿನ ಮಾಲೀಕರು ಕೂಡ ನಿಮ್ಮ ಕಾರ್ಮಿಕರ ಪ್ರಾಣ ರಕ್ಷಣೆಯನ್ನು ನೀವು ಮಾಡಬೇಕು. ಈ ಟೈಮ್ನಲ್ಲಿ ಅವ್ರನ್ನ ಕೆಲಸಕ್ಕೆ ಕರ್ಕೊಳ್ಳೋದು ಒಳ್ಳೆಯದಾ ಅಥವಾ ನೋಡಬೇಕು. ಯಾಕಂತ ಹೇಳಿದ್ರೆ ಎಲ್ಲಿ ಯಾವ ಭಾಗದಲ್ಲಿ ಆನೆಗಳಿದ್ದಾವೆ. ಅರಣ್ಯ ಇಲಾಖೆಯವರು ಮುಖ್ಯವಾಗಿ ನೀವು ಮಾಹಿತಿ ಕೊಡಬೇಕು. ಕ್ಷಣಕ್ಕೂ ಇರಬೇಕು, ನೀವು ಅಲರ್ಟ್ ಆಗಿರಬೇಕು. ರೇಡಿಯೋ ಕಾಲರು ಅಥವಾ ಅಲ್ಲಿ ಟ್ರ್ಯಾಕ್ ಮಾಡೋದು, ಆನೆ ಎಲ್ಲಿದೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾವೆ, ಗ್ರಾಮಸ್ಥರಿಗೆ ಈ ರೀತಿ ಮಾಹಿತಿ ಕೊಡ್ತಾ ಹೋಗಬೇಕು. ಈಗ ಕಾರ್ಯಾಚರಣೆ ಮಾಡೋದಕ್ಕಿಂತ ಆನೆಗಳು ಎಲ್ಲಿದ್ದಾವಪ್ಪ ಟ್ರ್ಯಾಕಿಂಗ್ ಮಾಡ್ತಿರಲ್ವಾ, ಈಗ ಎಲ್ಲಿ ಆನೆ ಹಿಂಡಿದೆ, ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟು ಅಂದರೆ ಅದು ಟ್ರ್ಯಾಕಿಂಗ್ ನಿಮ್ಗೆ ಗೊತ್ತಾಗುತ್ತಲ್ವ. ರೇಡಿಯೋ ಕಾಲರ್ ಹಾಕಿರ್ತೀರಿ ಕೆಲವೊಂದು ಆನೆಗಳಿಗೆ. ಬಟ್ ಇದು ಇನ್ನೂ ಕಾರ್ಯಾಚರಣೆಯನ್ನು ಮಾಡಬೇಕು ಅವರು. ಸದ್ಯಕ್ಕೆ ಈ ಆನೆಗಳೇನಿದ್ದಾವೆ ಬೆಳೆಯನ್ನು ನಾಶ ಮಾಡ್ತಾ ಇದ್ದಾವೆ. ರೈತರಿಗೆ ಕೂಡ ಆತಂಕ ಆಗ್ತಾ ಇದೆ. ಪ್ರಾಣಹಾನಿ ಆಗೋದಕ್ಕಿಂತ ಮುಂಚೆ ಅರಣ್ಯ ಅಧಿಕಾರಿಗಳು ಅದು ಯಾವ ಕ್ರಮವನ್ನು ತೆಗೆದುಕೊಳ್ತಾರೋ. ಯಾಕಂದರೆ ಹಾಸನ, ಸಕಲೇಶಪುರ ಭಾಗದಲ್ಲಿ ನಿರಂತರವಾಗಿ ತಿಂಗಳಿಗೆ 4ರಿಂದ 5 ಜನ ಆನೆ ದಾಳಿಗೆ ಬಲಿಯಾಗ್ತಾ ಇದ್ದಾರೆ. ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಅದು ಹೊರತಾಗಿಲ್ಲ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಕಾಫಿನಾಡಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಶುರುವಾಗುತ್ತಾ ಇದೆ. ಯಾವ ರೀತಿ ಹಾವಳಿಯನ್ನು ಇಟ್ಟಿದ್ದಾವೆ, ಯಾವ ರೀತಿ ಆತಂಕ ಜನರಲ್ಲಿ ನಿರ್ಮಾಣ ಆಗಿದೆ, ಅದರ ಜೊತೆಗೆ ಏನು ಒತ್ತಾಯ ಕೇಳಿ ಬರ್ತಾ ಇದೆ? ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಈಗಾಗಲೇ ಕಾಡಾನೆಗಳು ಕಾಣಿಸಿಕೊಂಡಿರುವಂತದ್ದು. 3 ಗ್ಯಾಂಗಿನ ಸುಮಾರು 42 ಕಾಡಾನೆಗಳು ಕಾಫಿನಾಡಿಗೆ ಲಗ್ಗೆಯಿಟ್ಟಿದ್ದಾವೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಗೋಣಿಬೀಡು, ಕಾರಬೈಲು, ಗಬ್ಬಳ್ಳಿ, ಪುರ, ನಂದಿಪುರ, ಮಾಕೋನಹಳ್ಳಿ ಸೇರಿದಂತೆ 10 ಗ್ರಾಮಗಳಲ್ಲಿ ಈಗಾಗಲೇ ಕಾಡಾನೆ ಎಂಟ್ರಿ ಕೊಟ್ಟಿದೆ. ಈ ಕಾಡಾನೆ ಎಂಟ್ರಿಯಿಂದ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿರುವಂತದ್ದು. ಕಾಫಿ ತೋಟ ಸೇರಿದಂತೆ ಗ್ರಾಮದಲ್ಲಿ ಸಂಚಾರ ಮಾಡದಂತೆ ಅರಣ್ಯ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಫಿ, ಅಡಿಕೆ, ಬಾಳೆ ನಾಶ ಮಾಡಿದ್ದಾವೆ ಅನ್ನುವ ಮಾಹಿತಿ
ಲಭ್ಯವಾಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯಿಂದ ಮೂಡಿಗೆರೆ ಭಾಗವಾಗಿ ಚಿಕ್ಕಮಗಳೂರಿಗೆ ಎಂಟ್ರಿ ಆಗಿದ್ದಾವೆ ಕಾಡಾನೆಗಳು ಅನ್ನುವ ಮಾಹಿತಿ ಈಗಾಗಲೇ ಇರುವಂತದ್ದು. ಸ್ಥಳಕ್ಕೆ RFO ಕಾವ್ಯ ನೇತೃತ್ವದ ತಂಡ ಕೂಡ ಈಗಾಗಲೇ ಭೇಟಿ ನೀಡಿ ಗ್ರಾಮಸ್ಥರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬೇಗ ಕಿಮ್ಸ್